ಹಾ ತಿರುಪತಿ ತಿಮ್ಮಪ್ಪಗ ನಾಮ ಹೆಂಗ್ ಹಚ್ತಾರ? ಹೆಂಗ್ರಿಪ್ಪ ಉದ್ದ ಹಚ್ತಾರ. ವಿ ಆಕಾರದಾಗ ನಾಮ ಹಚ್ತಾರ ಹಣಿ ಮ್ಯಾಗ. ಹೌದು ವಿ ಆಕಾರ ಹಚ್ಚಿರ್ತಾರ, ಯು ಆಕಾರ ಹಚ್ಚಿರ್ತಾರೆ. ಹೌದಿಲ್ಲ? ಹೌದು. ಆ ಎರಡೂ ತರನೇ ನಾಮ ತಿರುಪತಿಗೆ ಯಾಕೆ ಹಚ್ತಾರ? ಹೌದು. ತಿರುಪತಿ ತಿಮ್ಮಪ್ಪ ಹೋದ್ರೆ ಹೌದಾ ಯು ಆಕಾರದಾಗ ವಿ ಆಕಾರದಾಗ ನಾಮನ ಯಾಕೆ ಹಚ್ತಾರ ಅಂತಕ್ಕಂಥದ್ದು ಜನರೊಳಗ ಒಂದು ಪ್ರಶ್ನೆ ಅದ. ಅಪ್ಪ ನಕ್ಕರೆ ಅಧಿಕಾರ, ಅಮ್ಮ ನಕ್ಕರೆ ಮಮಕಾರ. ಅಪ್ಪ ನಕ್ಕರೆ ಅಧಿಕಾರ, ಅಮ್ಮ ನಕ್ಕರೆ ಮಮಕಾರ. ಹೌದ್ರಿಪ್ಪ ಹೌದು. ಹೆಂಡತಿ ನಕ್ಕರೆ ಚಮತ್ಕಾರ. ಪುಡಿಕಾರ. ಯಾವ ಕಾರ? ದೊಡ್ಡ ಕಾರ ಅಲ್ಲ. ಹೌದು ಮನೆಯನ್ ಕಾರ. ಚಮತ್ಕಾರ. ಹೌದು. ಹೆಂಡತಿ ನಕ್ಕರೆ ಚಮತ್ಕಾರ. ಹೌದು. ಗುರು ನಕ್ಕರ ಜ್ಞಾನೋತ್ಕರ, ನೀವೆಲ್ಲರೂ ನಕ್ಕರೆ ಸಂತೋಷಕರ, ನಿಮ್ಮೆಲ್ಲರಿಗೂ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಅಂತ ಹೇಳುತ್ತ. ಹೌದು. ಏ ಯವ ಕೊಡ್ರ ಏ ಯವ ಯಾಕೋ ಹೋಗುದಾರ ಒಬ್ಬೊಬ್ರು ಹೋಗ್ರಿ, ಮಗನ್ ಕೂತಾರ ಚೂಂಟ್ ಕರ್ಕೊಂಡ್ ಹೋಗ್ಬೇಡ್ರಿ ನೀವು. ಹಾ ನಾವು ಮನೆಗೆ ಹೋಗ್ತೀವಿ, ನೀವು ಹೋಗ್ಬಿಡ್ರಿ. ಐ ಕಲ್ಲವಕ್ಕ ನಡೀನ್ ಮಾಮ ಬೈತಾನ. ಎಲ್ಲಿ ಮನಿಗೆ? ಹಾ ನೀರ್ ಕಾಸುದಟ್ ನಡಿ ಅಂತ ಕರ್ಕೊಂಡ್ ಹೋಗ್ಬಿಡಾರ ಇವ್ರು. ಇಲ್ಲ ತಮ್ಮ, ಏನಿವ ಅವ್ರ ಮನಿಗ್ ಹೋಗಿ ಅಡಿಗೆ ಮಾಡ್ಲಿಲ್ಲ ಅಂದ್ರ ಹೌದಾ ನಿಮ್ಮ ಹೊಟ್ಟಿಗೆ ಅನ್ನ ಬೀಳಂಗಿಲ್ಲ. ಹೌದು ಕರೆಯದಿದು. ಹೌದಿಲ್ಲ? ಹೌದು. ಇರ್ಲಿ. ಹಾ ಮಾತ ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ ಹೇಳ್ತಾರ ಭಲ್ಲಂತ ಜ್ಞಾನಿಗಳು. ಏನತ್ರಿಪ್ಪ ಮಾತು ಒಂದು ಹೆಂಗ ಹೇಳ್ತಾರಪ್ಪ ಅಂದ್ರ ಹೆಂಗ್ರಿಪ್ಪ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು. ಹೌದ್ರಿಪ್ಪ ಹೌದು. ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದೆ ಕಾಡಿತಯ್ಯ. ಹೌದು ಅಯ್ಯ. ವಿಧಿಗೆ ಅಂಜನೆ ಕಾಡಿನೊಳಗ ಹೋದರೆ ಹೌದು ಹುಲಿ ತಿನ್ನದೆ ಬಿಡದಯ್ಯ. ಹೌದ್ರಿಪ್ಪ ಹೌದು. ಹುಲಿಗೆ ಅಂಜಿನಿ ಹುತ್ತಿನೊಳಗ ಹೋದರೆ ಅಲ್ಲೇನ್ ಮಾಡ್ತದೇವ? ಸರ್ಪ ಕಚ್ಚದ ಬಿಡದಯ್ಯ. ಸರ್ಪ ಕಂಜಿ ಭವದೊಳಗೆ ಬಂದರೆ ನಾವು ನೀವು ಮಾಡ್ತಕ್ಕಂತ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದೆ ಕಾಡಿತಯ್ಯ. ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದ್ರು. ಹೇಳಿ ಯಾರು ಹೇಳಿದ್ರಿ ಮಾತಾ? ಯಾಕೆ ಹೇಳಿದ್ರಿ ಕೇಳು. ಯಾಕೆ ಹೇಳಿದ್ರಿಪ್ಪ ಮಾತಾ? ಈ ಮನುಷ್ಯ ಜನ್ಮ ತಾಯಿ ಗರ್ಭಗಿರುವಂತ ಸಂದರ್ಭದೊಳಗ ಹೌದು ಭಗವಂತನಿಗೆ ಮಾತು ಕೊಟ್ಟದ. ಏನ್ ಕೊಟ್ಟು ಬಂದದೇವ ಬರಾಗ? ಏನು ಕೊಟ್ಟದ? ಏನಿವ? ಭಗವಂತ ಭಗವಂತ ನನ್ನನ್ನ ಈ ಮಲಮೂತ್ರದಿಂದ ಪಾರು ಮಾಡು. ಕಡ್ಯಾಕ ಮಾಡು. ನಾನು ಹುಟ್ಟಿ ಬರುಣಿಗೆ ಬಂದ ಮೇಲೆ ಹೌದು ಸಾಯುವರೆಗೂ ನಿನ್ನನ್ನ ಜಪಿಸ್ತೀನಿ, ನಿನ್ನ ನಾಮನ ಕೊಂಡಾಡ್ತೀನಿ ಅಂತ ಮಾತು ಕೊಟ್ಟದ ಖರೇ. ಹುಟ್ಟಿ ಧರುಣಿಗೆ ಬಂದ ಮ್ಯಾಲ ಏನ್ ಮಾಡತ್ತದೇವ ಮಾನನ ಜನ್ಮ? ಹುಟ್ಟಿ ಧರುಣಿಗೆ ಬಂದ ಮ್ಯಾಲ ಹೌದು ಮಾಯದ ಗಾಳಿ ಬಿಡದ ಕೊಟ್ಟಿರುವಂತ ಮಾತ ಮರ್ತ ಬಿಟ್ಟದ. ಹೌದು ಮರ್ತದ. ಮರುತ್ತೇನು ಮಾಡ್ಲಿಕ್ಕತ್ತದ? ಏನ್ ಮಾಡಕತ್ತದೇವ ಮಾನವ ಹೋಗಿ? ಹೆಂಡ್ರ ನನ್ನ, ಹೊಲ ನನ್ನ, ಮನಿ ನಂದು, ಮಕ್ಕಳ ನಂದು, ಸಂಸಾರ ನಂದು. ಹೌದು ರೊಕ್ಕ ನಂದು, ರೂಪಾಯಿ ನಂದು, ಬಂಧು ನಂದು, ಬಳಗ ನಂದು. ಹೌದು ಬಳಗ ನಂದು. ಎಲ್ಲಾ ನಂದತ್ತ ಮಾಯಾದ ಬಲಿಯಾಗ ಬಿದ್ದು ಒದ್ದಾಡಕತ್ತದ ಖರೆ. ಈ ಮಾಯಾದ ಬಲಿಯನ್ನ ಯಾರು ಹರಿದು ಹೋಗಿತ್ತಾರಲ್ಲ ಅವರು ಅಂತವ್ರು ಜಗತ್ತಿನಾಗ ಹೋಗಿ ಮುಕ್ತಿ ಮಂದಿರಕ್ಕೆ ಮುಡ್ತಾರ ಅಂತ ಹೇಳ್ತಾರ ಮಾತ. ಹೌದು ಕರೆಯದ ಮಾತ. ಹೌದಿಲ್ಲ? ಹೌದು. ಇಲ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಬೇಡ ನೇರವಾಗಿ ವಿಷಯಕ್ಕೆ ಬರಬೇಕಾಗಿದೆ. ಬರ್ಲಿ. ಹೌದಿಲ್ಲ? ಸರಜೋಡಿಯ ಕಲಾವಂತರ ಅಣ್ಣನ ಬಳಗದವರು ಏನ್ ಹೇಳಿದ್ರಿ ಅವರು? ಎಲ್ಲಾ ದೈವದ ಅಪ್ಪನೆಯನ್ನು ಪಡೆದುಕೊಂಡು ಹೇಳಿದ್ರ ಅವ್ರ ಮಾತ ಏನತ್ರಿಪ್ಪ? ತಂಗಿಗೆ ಒಂದು ಮಾತು ಕೇಳದ ತಿಳ್ಕೊಂಡ ಬಹಳ ಕತ್ತಿ ಹೊಳ್ಕೊತ ಕೂತ್ರ ಟೈಮ್ ಬಾಳ ಆಗ್ಯದ. ಸಿದ್ಧಾಟಿಗೆ ಒಳಗ ಒಂದು ಮಾತು ಪ್ರಶ್ನೆ ಏನ್ ಕೇಳಿದ್ರಪ್ಪ ಅಂದ್ರ ಏನ್ ಕೇಳಿದ್ರಿಪ್ಪ? ನನ್ನಪ್ಪ ಮಹಾಲಿಂಗರಾಯ ಹೌದು 12,000 ಭಾಗ್ಯಗಳನ್ನ ಹಿಂಡನ್ನ ಕಾಯ್ದಾನ. ಹೌದು ಕಾಯ್ದಾನ. ತಾಯಿ ಇಲ್ಲರುವಂತ ಮರಿಗಳಿಗೆ ಮುದ್ದು ಮಾಡಿ ಹಾಲು ಕುಡಿಸಿ ಜೋಪಾನ ಮಾಡ್ಯಾನ. ಸತ್ತ ಕುರಿ ಹೊತ್ತು ಮಾರುತ್ತೇನ. ಹೌದು ಮಾಲಿಂಗರಾಯ ಹೇಳ್ಯಾನ ಮಾತ. ಆದ್ರ ಅಂತ ಪವಾಡ ಪುರುಷನ ಜಾತ್ರೆಯೊಳಗ ಹೌದು ಹುಣಜಂತಿ ಜಾತ್ರೆಯೊಳಗ ನಡೆಯುವಂತ ಸಂದರ್ಭದೊಳಗ ಹಾಲ ಹಳದಾಗ ಗುರು ಶಿಷ್ಯರ ಭೇಟಿ ಆಗುತ್ತದ. ಹೌದು ಆಗ್ತದ. ಗುರು ಶಿಷ್ಯರ ಭೇಟಿ ಆಗುವಂತ ಸಂದರ್ಭದೊಳಗ ಏನ್ ಮಾಡ್ತಾರವ? ಹಾಲ ಹಳದಾಗ ತಮ್ಮ ಏನ್ ಮಾಡ್ತಾರ? ಹರಿಮರಿ ಹೊಡಿತಾರ. ಒಂದು ಬಗನೆ ಅನ್ನ, ಒಂದು ಹರಿಮರಿ ಹೊಡಿತಾರ. ಯಾವ ಕಾರಣಕ್ಕಾಗಿ ಹೊಡಿತಾರ, ಎದರ ಸಂಬಂಧ ಹೊಡಿತಾರ ಅಂತ ಕೇಳ್ತಾರ ಅವರು. ಕೇಳ್ಯಾರ ಮಾತ. ಹೌದಿಲ್ಲ? ಅನ್ನ ಕೇಳಿರ್ತಕ್ಕಂತ ಪ್ರಶ್ನೆಕ ಉತ್ತರ ಹೆಂಗಿವ? ನೇರವಾಗಿ ಉತ್ತರ ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ? ನನ್ನಪ್ಪ ಬೇರೆ
ಹೌದವ್ವ ಹೌದು. ಬೀರದೇವರ ಶಿಷ್ಯ ಮಾಳಿಂಗರಾಯ. ಹೌದವ್ವ ಹೌದು ಮಾಳಿಂಗರಾಯ. ಗುರು ಶಿಷ್ಯರ ಭೇಟಿ ಎಲ್ಲಾಯ್ತು? ಎಲ್ಲಿ ಐತಿವಪ್ಪ? ಪ್ರಥಮದಲ್ಲಿ ಪ್ರಪ್ರಥಮದೊಳಗ ಡೋನಿ ಹೆಗ್ಗೆರೆ ಕೆರೆ ಒಳಗ ಗುರು ಶಿಷ್ಯರ ಭೇಟಿ ಆಯ್ತು. ಹೌದವ್ವ ಹೌದು ಆಯ್ತು. ಗುರು ಎರಡೇ ರೂಪ ತೊಟ್ಟು ಹೆಗ್ಗೆರೆ ಕೆರೆ ಒಳಗ ಜಗದ ಗುರುವಿನ ತರ್ಲಾಕ ಹಿಂದ ಮಾಳಿಂಗರಾಯನು ಜಿಗದ. ಹೌದವ್ವ ಹೌದು ಜಗದ. ಗುರುವಿನ ತಗೊಂಡ ಮ್ಯಾಲ ಬರ್ತಿದ್ದ ಯಾತಾಳ ಭೂತ ಅಂತಕ್ಕಂಥ ದೈತ್ರು. ಹೌದವ್ವ ಹೌದು ದೈತ್ರು. ಯಾತಾಳ ಭೂತ ಅಂತಕ್ಕಂಥ ದೈತ್ರು ಹೌದು ಮಾಳಿಂಗರನ ಕಾಲ್ ಹಿಡಿದು ಜಗ್ತಿದ್ರು. ಹೌದವ್ವ ಹೌದು. ಆವಾಗ ನಮಗ ಏನಾರ ಕೂಣ ಕೊಡತ್ತ ಮಾತು ಕೇಳಿದಾಗ ಅವಾಗ ಮಾಳಿಂಗರ ಹೇಳ್ತಾನ, ಏನತ್ರಿಪ? ಆ ದೈತ್ಯರಿಗೆ ಕೂಣ ಏನತ್ತ ಕೊಟ್ಟವ? ನಾಳೆ ನಮ್ಮ ಜಾತ್ರೆ ನಡೆಯುವಂತ ಸಂದರ್ಭದೊಳಗ ಹೌದು ಇಲ್ಲಿ ಹೆಂಗ ಗುರು ಶಿಷ್ಯರು ಕೂಡಿದೇವಲ್ಲ, ಹೌದು ಅಲ್ಲಿ ಗುರು ಶಿಷ್ಯರು ಭೇಟಿ ಆಗುವಂತ ಸಂದರ್ಭದೊಳಗ ಇಲ್ಲಿ ಯಾವಾಗ ನೀರಾಗ ನೀವು ಬಂದು ಕೇಳಾಕತ್ತೀರ ಅಂದ್ರ ಅಲ್ಲಿ ಅದೇ ಹಳದಾಗ ನೀರೊಳಗ ನಿಮಗ ಒಂದು ಚಾದ ಕೂನ ಕೊಡ್ತೀನಿ ಅಂತ ಹರಿಮಾರಿ ಮತ್ತು ಭಾವ ಕೊಟ್ಟಾನ. ಅದೇ ಸದ್ದ ಅದು ದೈತ್ರ ಆಹಾರದ. ಆಹಾರ ಏನೋ ಹರಿಮರಿ ದೈತ್ರ ಆಹಾರದ. ದೈತ್ಯರ ಊಟ ಅದು ಯಾವ ಕಾರಣಕ್ಕೆ ಕೊಡ್ತಾರಂದ್ರ, ಯಾವ ಕಾರಣವ? ಅಲ್ಲಿ ಮಾಳಿಂಗರಾಯಿಗೆ ಮಾತು ಕೊಟ್ಟನ ಮಾಳಿಂಗರಾಯ ದೈತ್ಯರಿಗೆ. ಅದರಂತೆ ಈಗಾದ್ರೂ ಈ ಸದ್ದಾದ್ರೂ ಕೂಡ ಹಾಲು ಹಳವಾಗಿ ಗುರು ಶಿಷ್ಯರ ಭೇಟಿ ಆಗುವಂತ ಸಂದರ್ಭದಾಗ ಹರಿಮರಿ ಹೊಡಿತಾರ. ಹೌದಿಲ್ಲ? ಆ ಅನ್ನ ಕೇಳ್ತಕ್ಕಂತ ಪ್ರಶ್ನೆಗೆ ಉತ್ತರ ಹೆಂಗದ? ಒಂದೇ ಪ್ರಶ್ನೆಗೆ ಉತ್ತರ ಕೊಲ್ಲ. ಇದು ಸಿದ್ಧಾಟಿಕೆ ಒಳಗ. ಇನ್ನು ಜನರಲ್ ಒಳಗೆ ಏನ್ ಕೇಳ್ಯಾನಿವ ನಿಮ್ಮ ಅಣ್ಣ? ಜನರಲ್ ಒಳಗ ಒಂದೆರಡು ಪ್ರಶ್ನೆ ಕೇಳ್ಯಾನ. ಏನಿವ? ತಂಗಿ ತವ್ರ ಮನೆಗೆ ಬಂದಾಳ, ತಂಗಿಗೆ ಹೆಣ್ಮಕ್ಳ ಪ್ರಶ್ನೆ ಕೇಳ್ಬೇಕಂತ ಕೇಳಿದ ಅನ್ನ. ಚಲೋ ಕೇಳ್ಯಾನ. ಏನ ಕೇಳಿದ? ಏನಿವ? ಆ ಮರ ಏನಪ್ಪಾ ಅಂದ್ರೆ ಹಕ್ಕಿ ಗೋಧಿ ಹಸ ಮಾಡುವಂತ ಮರ ಹಿಡ್ಕೊಂಡು ಹೆಣ್ಣು ಮಕ್ಕಳು ನೀವು ಹಸನ ಮಾಡ್ಬೇಕಾದ್ರೆ ಮರದ ಡುಬ್ಬಕ್ಕ ಪಟ್ಟ 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 ಬಡಿತೀರಿ. ತಳಗ ಬಡಿತೀರಿ. ಎದಕ್ ಬಡಿತೀರಿ ಎತ್ತ ಕೇಳ್ತಾನ ಅಣ್ಣ. ಹೌದು ನನ್ನ ಕಟ್ಟನ ಗುಂಡಿ. ಈಗ ಪ್ರಶ್ನೆ ಅಲ್ಲಿ ಮನ್ಯಾಗ ಅವ್ವ ಕೇಳಿರ್ಬೇಕು, ಅವ್ವ ಕೇಳೋಣ ಬಂದ್ ಇಲ್ಲಿ ನಿಮಗ್ ಕೇಳ್ಯ ನಾವು. ಹಂಗಲ್ಲ, ಅವ ಯಾರವ ಕೇಳಿ ಖರೆ. ಹೌದಾ? ಇವತ್ತ ಅನ್ನ ಕೇಳ್ಯಾನಪ್ಪ ಅಂದ್ರ ತಂಗಿ ಹೇಳಬೇಕಲ್ಲ, ತಂಗಿ ಹೇಳಬೇಕಾಕತಿ. ಹೌದು. ಇದಕ್ಕ ಉತ್ತರ ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ? ಮರ ತಮ್ಮ ಏನ್ ಮಾಡ್ತದ? ಏನಿವ? ತಗೊಂಡಾಗ ಅದ್ರಾಗ ಅಕ್ಕಿಯರ್ ಹಾಕ್ಲಿ, ಗೋಧಿಯರ್ ಹಾಕ್ಲಿ, ಜೋಳರ ಹಾಕ್ಲಿ, ಅದ್ರ ತಗೊಂಡ ಬಡಿ ಹಸನ ಮಾಡಕತ್ತೆ ಅಂದ್ರ ಚಲೋ ಹಿಂದ್ ಇಟ್ಕೊಂಡು ಚಲೋ ಹಿಂದ್ ಇಟ್ಕೊಂಡು ಗೋಳಗಳೆಲ್ಲ ಮುಂದ ದಬ್ಬತ್ತದ. ಹೌದು ಗ್ಯಾಪ್ ಹೇಳಿ ಹೇಳ್ತೀನಿ. ಒಂದು ಗೋಳುಗಳೆಲ್ಲ ಮುಂದೆ ತಗೋತದ. ಹೌದಾ? ಅವಾಗ ಹೆಣ್ಮಕ್ಳು ಯಾಕೆ ಬಡಿತಾರಂದ್ರ, ಯಾಕಿವ ನೀ ಎಷ್ಟು ಶಾನೆ ಅದಿ, ಚಲೋ ಎಲ್ಲ ಹಿಂದ ತಕೊಂಡ್ ಗೋಳೆಲ್ಲ ಮುಂದಕ್ಕೆ ದಬ್ಬಕತಿ, ಎಷ್ಟು ಶಾನೆ ಅದಿ ಅಂತ ಪಟ್ಟ ಬಡಿತಾರ ಅಂತ ಹೇಳ್ತಾರ. ಇದು ನನಗ ತಿಳಿದಟ್ಟು. ಹೌದಲ್ಲ? ಮತ್ ಇದನ್ನ ಬಿಟ್ಟು ಬ್ಯಾರೆ ಎತ್ತಂದ್ರ ಇನ್ನ ಏನ್ ಹೇಳ್ತೀನಿ, ಇನ್ನ ಸಮಾಧಾನ ಸುಮ್ನೆ ಏನ ಹೇಳತ್ತೇನ. ಎರಡು ಒಂದ್ರಾಗ ಕೇಳ್ರಿ ಅವ್ರು. ಹೌದು, ಇದು ಒಂದು ಪ್ರಶ್ನೆ ಆಯ್ತು. ಹೌದು. ಇದನ್ನ ಬಿಟ್ಟು ಬ್ಯಾರೆ ಇತ್ತಂದ್ರ ಅನ್ನ ಮುಂದಿನ ಸಂಧಿಗೆ ಹೇಳ್ಬಹುದು. ಇಲ್ಲ ತಂಗಿಗೆ ತಿಳಿಯಂಗ ಮುಂದೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅನ್ನ ನಟ್ಟು ದೊಡ್ಡಕಿನ ಅಲ್ಲ. ಹೌದಿಲ್ಲ? ಇನ್ನೊಂದು ಮಾತು ಅನ್ನ ಹೆಂಗ ಕೇಳೇನಪ್ಪ ಅಂದ್ರ, ಏನಿವ? ಹೆಣ್ಣ ಮಕ್ಕಳ ಅರ್ಬಿ ಒಗಿಬೇಕಾದ್ರ ಹೌದು ಹಸು ಮುಗಿಯಂಗೆಲ್ಲತ್ತವ್ರು ಏನ್ ಮಾಡ್ತಾರ? ಮತ್ ಹೆಂಗ್ ಹೋಗಿತಾರವ? ಉಶ್ ಮಾಡ್ತಾರ. ಸುಯ್ ಅಲ್ಲ ಏನ್ರಿ ಅವ್ರ ಅಂದಿದ್ ಮಾತು ಹೇಳಕತ್ತಾನ. ಸುಯ್ ಅಲ್ಲದು ಉಶ್ ಅಂತಾರ. ಯಾಕ ಅಂತಾರ ಅಂತ ಕೇಳ್ಯಾನ ಅನ್ನ. ಕೇಳ್ಯಾನ ಅಣ್ಣನ ಮಾತಿಗೆ ಉತ್ತರ ಹೆಂಗಪ್ಪ ಅಂದ್ರ, ಹೆಂಗ್ರಿಪ್ಪ? ಆ ಯಾಕೆ ಹೆಣ್ಣು ಮಕ್ಕಳ ಬಟ್ಟೆ ಹೋಗುವಂತ ಸಂದರ್ಭದೊಳಗ ಉಶ್ ಅಂತಾರಂದ್ರ, ಯಾಕೆವ ಉಶ್? ಆ ಹೆಣ್ಣು ಮಕ್ಕಳು ಬೇಕೆ ಹೆಣ್ಣು ಮಗಳ ಅರಿವಿ ಹೋಗುವಂತ ಸಂದರ್ಭದೊಳಗ, ಹೌದು, ಆ ಹೊಳೆಯೊಳಗ ಅರಿವಿ ಹೋಗುವಂತ ಸಂದರ್ಭದೊಳಗ ಕಲ್ಲಿನ ಬುಡಕ್ಕ ಆದಿಶೇಷ ಕುಂತಿದ್ದ. ಕಲ್ಲಿನ ತಳಗ ಆದಿಶೇಷ ಕುಂತಿದ್ದ. ನಾಗಪ್ಪ ಆದಿಶೇಷ ಕುಂತಿದ್ದ. ಅದನ್ನ ಗೊತ್ತಿರ್ಲಾರ ಹೆಣ್ಣು ಮಗಳು ಏನ್ ಮಾಡಿದ್ರು? ಏನಿವ? ಮೈಲಿಗೆ ಮುಡಿಚಟ ಅರಿವಿಯನ್ನ ಕಲ್ಲು ಮ್ಯಾಗ ಒಗಿಲಿ ಕಟ್ಟಿದ್ಲು. ಹೌದಿಲ್ಲ? ಹೌದು. ಮುಡಿಚಟ ಅರಿವಿ ಒಗಿಯುವಂತ ಸಂದರ್ಭದೊಳಗ ಯಾವಾಗ ನನ್ನ ಮ್ಯಾಗ ಮುಡಿಚಟ ಅರಿವಿ ಒಗ್ಯಾಕತ್ತಿ ಅಂದ್ರ, ಇದು ನನಗ ನಾಗಪ್ಪ ನನ್ನೊಂದು ಶಾಪ, ಹೆಣ್ಣು ಮಗಳಿಗೆ ಶಾಪ ಕೊಟ್ಟನ, ಅದೇ ಶಾಪ ಉಶ್ ಅಂತಾರ. ಹೌದು. ನೀವು ಕೇಳಿರ್ತಕ್ಕಂತ ಎರಡನೇ
ಉಶ್ ಜನರಲ್ ಪ್ರಶ್ನೆ ಅಡ್ಡು ಉಶ್ ಕುಲ್ಲ. ಉಶ್ ಕುಲ ಹೌದು ಇದು ನಮಗ ತಿಳಿದಟ್ಟು. ಹೌದಿವ ನಾಗಪ್ಪನ ಶಾಪದಿಂದ ಹಾ ಹೆಣ್ಣ ಮಕ್ಕಳ ಅರಿವಿ ಒಗಿಬೇಕಾದ್ರ ಹೌದಿವ ಹಂಗ ಅಂತಾರಂತಕ್ಕಂಥದ್ದು ನಮಗ್ ಗೊತ್ತಿರ್ತಕ್ಕಂತ ಮಾತ. ಉತ್ರಿ ಅಡ್ಡು ಕುಲ್ಲ. ಏ ತಮ್ಮ ನಮಗ ತಿಳಿದಟ್ಟು ಹೇಳಿದೆವು. ಹೌದು ಹೌದಿಲ್ಲ? ಹೌದಿವ ಇದು ಖರೆ ಇತ್ತಂದ್ರ ಅನ್ನ ಒಪ್ಕೋತಾನ. ಇಲ್ಲಿಕಂದ್ರ ಇದು ಬಿಟ್ಟು ಬ್ಯಾರೆ ಇತ್ತಂದ್ರ ಹೌದು ಮತ್ತ ಮುಂದಿನ ಸಂಧಿಗೆ ಅವ್ರು ಹೇಳ್ತಾರ. ಏನ್ ಅವ್ರ ಪ್ರಶ್ನೆ ಕೂತ್ರ ಹೇಳಿದ್ದಾಯ್ತು. ಹೌದು ಏನ ನಾವು ಅನ್ನಾಗ ಪ್ರಶ್ನೆ ಮಾಡ್ಬೇಕಲ್ಲ. ಮಾಡ್ಬೇಕ್ರ ಕಲ್ಲವ್ ಕಡಬ ಕೊಟ್ಟಾಳಂದ್ರ ಮಲ್ಲ ಒಂದ್ ತೂತಿನ ದಾಸಿರಿ ಕೊಡ್ಬೇಕಲ್ಲ ಚಟ್ನಿ ಹಚ್ಚಿ. ತಮ್ಮ ಎಲ್ಲಾರ ಮನಿ ದೋಸೆ ತೂತ. ಹೌದಿವ ಹೌದು ಹೌದಿಲ್ಲ? ಕೊಡ್ರಿ ಹೆಂಗ ಕೇವ್ ಹೆಂಗ್ರಿಪಾ ಅನ್ನ ಒಂದು ಸಿದ್ಧಾರ್ಥಿಗಳಿಗೆ ಪ್ರಶ್ನೆ ಏನಪ್ಪಾ ಅಂದ್ರ ಹೆಂಗ್ರಿಪಾ ಬೀರ ದೇವ್ರ ನೀಲಿ ಹೊತ್ತಿಗೆ ಓದಿದ ಅದ್ರೊಳಗ ರೇವಣ ಶುದ್ಧನ ಹಬ್ಬ ಹೊಂಟಿತ್ತು. ಹೌದು ಹಬ್ಬಕ್ಕ ಏನ್ ಮಾಡಿದ ಏನ್ರಿಪಾ ಮಾಯಕ್ಕನ ಕರ್ಲಿಕ್ಕೆ ಹೋದ. ಮಾಯಕ್ಕನ ಹಬ್ಬಕ್ಕೆ ಕರ್ಕೊಂಡು ಬಂದ. ಹೌದಾ ಇಲ್ಲೊಂದು ಮಾತು ಏನ ಕೇಳದಪ್ಪ ಅಂದ್ರ ಏನ್ರಿಪಾ ರೇವಣ ಶುದ್ಧನ ಹಬ್ಬ ಹಾಕುವಂತ ಸಂದರ್ಭದೊಳಗ ಹೌದು ಬೀರಪ್ಪ ಮಾಯಕ್ಕನ ಕರ್ಕೊಂಡು ಬಂದಾನ. ಹೌದಾ ಮತ್ತ ಅಕ್ಕ ಏನ ಹಬ್ಬಕ್ಕೆ ಬಂದಾಳ ಏನತ್ತವಾ ಇಲ್ಲ? ಹೌದು ಬಂದಾಳ ಅಂದ್ರ ಹೌದು ಯಾವ ರೂಪನ್ಯಾಗ ಹಬ್ಬಕ್ಕೆ ಬಂದಾಳ? ಅಕ್ಕ ಹಬ್ಬಕ್ಕೆ ಬಂದಿಲ್ಲ ಅಂದ್ರ ಯಾಕೆ ಬಂದಿಲ್ಲ? ಹೌದು ಪ್ರಶ್ನೆ ಏನು? ಏನ್ರಿಪಾ ಹಬ್ಬಕ್ಕ ಅಕ್ಕವನ ಬೀರಪ್ಪ ಮಾಯವನ ಕರ್ಕೊಂಡು ಬಂದಾನ. ಅಕ್ಕ ಹಬ್ಬಕ್ಕೆ ಬಂದಾಳ ಏನ್ ಇಲ್ಲ? ಹೌದು ಬಂದಾಳ ಅಂದ್ರ ಯಾವ ರೂಪನ್ಯಾಗ ಬಂದಾಳ? ಬಂದಿಲ್ಲ ಅಂದ್ರ ಯಾಕೆ ಬಂದಿಲ್ಲ? ಎದ್ರ ಸಂಬಂಧ ಬಂದಿಲ್ಲ ಅಂತಕ್ಕಂಥದ್ದು ಅನ್ನೋದೊಂದು ಸಣ್ಣ ಪ್ರಶ್ನೆ ಅದ. ಒಂದೇ ಮಾತಿದು. ಇದು ಸಿದ್ಧಾಟಿಕೆ ಒಳಗ ಇದೊಂದು ಮಾತ. ಇನ್ನ ಜನರಲ್ ಒಳಗ ಒಂದು ಮಾತ. ಹೆಂಗ ಎರಡು ಮಾತು ಕೇಳುದದ ಕೇಳಲ್ಲ ನೀವು? ಹೆಂಗಪ್ಪ ಅಂದ್ರ ಹೆಂಗ್ರಿಪಾ ತಿರುಪತಿ ತಿಮ್ಮಪ್ಪಗ ತಿರುಪತಿ ತಿಮ್ಮಪ್ಪಗ ನಾಮ ಹೆಂಗ ಹಚ್ತಾರ? ಹೆಂಗ್ರಿಪಾ ಉದ್ದ ಹಚ್ತಾರ. ವಿ ಆಕಾರದಾಗ ನಾಮ ಹಚ್ತಾರ ಹಣಿ ಮ್ಯಾಗ. ಹೌದು ವಿ ಆಕಾರ ಹಚ್ಚಿರ್ತಾರ, ಯು ಆಕಾರ ಹಚ್ಚಿರ್ತಾರ. ಹೌದಿಲ್ಲ? ಹೌದು ಆ ಎರಡೂ ತರನೇ ನಾಮ ತಿರುಪತಿಗೆ ಯಾಕೆ ಹಚ್ತಾರ? ಹೌದು ತಿರುಪತಿ ತಿಮ್ಮಪ್ಪ ಹೋದ್ರೆ ಹೌದಾ ಯು ಆಕಾರದಾಗ ವಿ ಆಕಾರದಾಗ ನಾಮನ ಯಾಕೆ ಹಚ್ತಾರ ಅಂತಕ್ಕಂಥದ್ದು ಜನರಲ್ದೊಳಗ ಒಂದು ಪ್ರಶ್ನೆ ಅದ. ಇನ್ನೊಂದು ಹೆಂಗ ಕೇಳು ಹೆಂಗ್ರಿಪಾ ಜನರಲ್ದೊಳಗ ಕೇಳಲ್ಲ. ಒಂದು ದೇವರಿಗೆ ಒಂದು ದಿನಕ್ಕ 56 ತರದ ಅಡಿಗೆ ಮಾಡಿ. ಹೌದಾ 56 ಬ್ಯಾರೆ ಗಡಿಗೆ ಒಳಗ ಮಣ್ಣಿನ ಗಡಿಗೆ ಒಳಗ 56 ಗಡಿಗೆ 56 ಗಡಿಗೆ ಒಳಗ 56 ತರ ಅಡಿಗೆ ಮಾಡಿ ಹೌದು ಒಂದು ದಿನಕ್ಕ ನೈವೇದ್ಯ ಹಿಡಿತಾರ. ಯಾವ ದೇವ್ರು ಹಿಡಿತಾರ? ಹೌದಾ ನೋಡಿ ಈಗ ನೆನಪಾರಿಗಿದ್ರು ತುಂಬಿಸ್ಕೋರ್ ಫೋನ್ಯಾಗ. ಇಲ್ಲ ಅನ್ನ ಶಾನೆ ಅದ. ಹೌದಾ ಅನ್ನ ತಿಳಿ ಬಹಳ ಶಾರ್ಪ್ ಅದ. ಒಂದು ದೇವರಿಗೆ 56 ಒಂದೇ ದಿನಕ್ಕ ಮತ್ತ ಎನ್ನ ಪ್ರತಿನಿತ್ಯ ಒಂದು ದಿನಕ್ಕ 56 ತರ ಅಡಿಗೆ ಮಾಡಿ 56 ಗಡಿಗೆ ಒಳಗ ನೈವೇದ್ಯ ಹಿಡಿತಾರ. ಯಾವ ದೇವರಿಗೆ ಇಡ್ತಕ್ಕಂಥದ ಒಂದು ಪ್ರಶ್ನೆ ಜನರಲ್ದೊಳಗೆ ಎರಡು ಪ್ರಶ್ನೆ ಕೇಳಿದಾಗ್ಯದ. ಸಿದ್ಧಾರ್ಥಿಗೆ ಒಳಗ ಒಂದು ಮಾತು ಕೇಳಿದಾಗ್ಯದ. ಮುಂದಿನ ಸಂಧಿಗೆ ಬಂದು ಅನ್ನ ಹೆಂಗ ಮಾತಾಡ್ತಾನೆ, ಏನೇನು ಉತ್ತರ ಹೇಳ್ತಾನ, ಆ ಪ್ರಕಾರ ನಾವು ಹೇಳ್ತಕ್ಕಂತ ಪ್ರಶ್ನೆಕ್ಕೇನ ಕರೆ ಅಂತಾನೋ ಏನು ಸುಳ್ಳತಾನೋ ತಪ್ಪಿತ್ತಪ್ಪ ಅಂದ್ರೆ ಬ್ಯಾರೆ ಹೇಳಿ ಹೌದಿಲ್ಲ? ಬಾಳ ಹೇಳಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ತಮ್ಮ ಕಡನೆ ಗ್ರಾಮದೊಳಗ ಏನಿವ ಸಭಾ ಚಿಕ್ಕಿದ್ರೆ ಬಹಳ ಚೊಕ್ಕದ. ಹಗಲು ಬಾರದಾಗ ಹೊರ ಹೋಗಕ ಅಂಜಿಸ್ತಾರೆ ಯಾರು ಹೆಣ್ಣು ಮಕ್ಕಳು? ಕಂಪ್ಯೂಟರ್ ಕಾಲದೊಳಗೆ ಈಗ ಇಂಥ ಕಾಲದೊಳಗ ಕೆಟ್ಟ ಕಾಲಮಾನದೊಳಗ ಇಂಥ ನಡು ರಾತ್ರಿ ತಂಡ್ಯಾಗ ಒಂದು ಅವನ ಒಳಗ ಹಾಡಾಕ್ ಕೇಳಕ್ ಕೂತಾರ. ಅದಕ್ಕೆ ಬಹಳ ಸಂತೋಷ ಅದ. ಏನು ತಾಯಿದರ ಬಗ್ಗೆ ಮುಂದ ಚಾಲಿನೊಳಗ ಒಂದೆರಡು ನುಡಿ ಹಾಡೋದದ. ಹೆಂಗ್ ಕೂತಾವ ನೋಡ್ಲ ತಾಯಿ? ಹೆಂಗ್ ಕೂತಾವ ಹೇಳ್ರಿ ನೋಡ್ನು. ತಮ್ಮ ತಾಯಿ ಒಳಗ 4 ಮಂದಿ ಕುಂದ್ರಲಿಕ್ಕರಿ ಅವರು ಹೆಂಗ್ ಕೂತಾರ ತಾಯಿ ಒಳಗ? ಹೆಂಗ ಕೂತಾರಂದ್ರ ಹೆಂಗ್ರಿಪ್ಪ ಗುಡ್ಡಾಪುರದ ಹಾನಮ್ಮ ಗತ್ತರಿಗೆ ಭಾಗಮ ಕೂತಾರ. ಅಕ್ಕ ಯಾಕೋ ಗುಡ್ಡಾಪುರದ ಹಾನಮ್ಮನಿಗೆ ಚಾಸ್ಮಾ ಹಾಕೊಂಡ್ ಟಾಯಲ್ ಹೊಚ್ಕೊಂಡ್ ಕುಂಟಾಳ. ನಿನಗ್ಯಾಕ ಸಂಗ್ ಚಸ್ಮಾ ಮೇಲೆ ಕಣ್ಣು ದೇವ್ರಗಳಿಗೆ ಕಣ್ಣು ಬರಾಕತ್ತಾವ್ರಿ ಕಡಿ ಕಡಿ? ಹಂಗಲ್ಲ, ಹೌದು ಹಂಗ ಸ್ವರೂಪದಾಗ ಕೂತಾರ ಅಂತ ಹೇಳಿದೀನಿ. ಹೌದಿಲ್ಲ? ಎಲ್ಲ ತಮ್ಮ ಬಹಳ ಹೇಳಿ ಮಾತಾಡುವಂತ ಅವಶ್ಯಕತೆ ಇಲ್ಲ. ನಾಲ್ಕು ಸತ್ಯ ಸುಂದರ ಅಂತ ಚಾಲ ಹಾಡಿ ಪಾಳೆ ಕುರ ಮೆಟ್ಟ ಬಿಡು. ಆಯ್ತಾಯ್ತಾಯ್ತು.